ಓಕೆ, ಈಗ ನಾವು ಆರ್ಟಿಕಲ್ ನಮ್ಮ ಗ್ರಾಮರ್ದ ಲಾಸ್ಟ್ ಚಾಪ್ಟರ್ ಏನು ಆರ್ಟಿಕಲನ್ನು ಮಾಡೋಣ ನಾವೀಗ. ಸೊ ಆರ್ಟಿಕಲ್ ಏನಿದೆ, ಆರ್ಟಿಕಲ್ ನೌನದ ಬಾಜು ಬರ್ತೈತಿ. ಓಕೆ, ಸೊ ಆರ್ಟಿಕಲ್ ನೌನನ್ನು ಡಿಸ್ಕ್ರೈಬ್ ಮಾಡ್ತೈತಿ. ನೋಡಿ, ಈಗ ಈಸ್ ಅ ಬಾಯ್ ಇತ್ಲ ಡಿಸ್ಕ್ರೈಬ್ ಮಾಡೋದೇನು, ಆರ್ಟಿಕಲ್ ಒಬ್ಬ ಹುಡುಗ. ದ ಬುಕ್ಸ್ ವರ್ ಸ್ಟೋಲನ್, ಬುಕ್ಸ್ ಏನನ್ನ ಅವನು ಅದನ್ನು ಡಿಸ್ಕ್ರೈಬ್ ಮಾಡೋದೇನು ಅಂತ. ದ ಅಂದ್ರೇನು, ಡೆಫಿನೆಟಾಗಿ ಬುಕ್ಸ್, ಡೆಫಿನೆಟಾಗಿ ಇವ ಬುಕ್ಸ್ ಕದ್ದಾರು. ಓಕೆ, ನೆಕ್ಸ್ಟ್ ಈಸ್ ಅ ಬಾಯ್, ನಡಕೇನೈತಿ ಪುಲಿಶ್, ಇದು ಅಬ್ಜೆಕ್ಟಿವ್. ಸೊ ಈಸ್ ಅ ಬಾಯ್, ಈಸ್ ಅ ಫುಲಿಶ್ ಬಾಯ್, ಎರಡು ಒಂದು. ಐ ಡೋಂಟ್ ವಾಂಟ್ ದ ಬ್ಲೂ ಪೆನ್, ಐ ವಾಂಟ್ ದ ರೆಡ್ ಒನ್. ಒಂದೊಂದು ಸಲ ಆರ್ಟಿಕಲ್ ಪ್ರೊನೌನ್ ಕೂಡ ಡಿಸ್ಕ್ರೈಬ್ ಮಾಡ್ತೈತೆ ಅಂತ. ದ ರೆಡ್ ಒನ್, ದ ಒನ್ ಏನ ಪ್ರೊನೌನ್, ಅದನ್ನ ಡಿಸ್ಕ್ರೈಬ್ ಮಾಡೋದೇನ ದ. ಐ ಡೋಂಟ್ ವಾಂಟ್ ದ ಬ್ಲೂ ಪೆನ್, ನನಗೆ ಬ್ಲೂ ಪೆನ್ ಬೇಡ, ನನಗೆ ರೆಡ್ ಬೇಕಾಗೈತಿ, ರೆಡ್ ಅನ್ನೋದು ಬೇಕಾಗೈತಿ. ಸೊ ಐ ವಾಂಟ್ ದ ರೆಡ್ ಒನ್, ರೆಡ್ ಎಕ್ಜೆಕ್ಟಿವ, ಒನ್ ಪ್ರೊನೌನ, ಇದನ್ನು ಡಿಸ್ಕ್ರೈಬ್ ಮಾಡೋದೇನ ಆರ್ಟಿಕಲ್ ದ. ಸೊ ಯೂಶ್ವಲಿ ಎ ಆ್ಯಂಡ್ದಾಗ ಸಿಂಗ್ಯುಲರಿನ ನಾವು ಎ ಮತ್ತು ಆ್ಯನ ಸಿಂಗ್ಯುಲರ್ ಕೌಂಟೇಬಲ್ ನೌನ್ಸ್ ಯೂಸ್ ಮಾಡ್ತೇವೆ ನಾವು. ಓಕೆ, ದ ಯೂಸ್ ಮಾಡ್ತೀವಿ ಸಿಂಗ್ಯುಲರ್ ನೌನ ಮತ್ತು ಪ್ಲೂರಲ್ ನೌನ ಎರಡಕ್ಕೂ ನಾವು ದ ಯೂಸ್ ಮಾಡ್ತೀವಿ. ಮತ್ತು ಇಲ್ಲಿ ಡೆಫಿನೆಟ್ ಇರ್ತೈತೆ ನಮಗಿಲ್ಲ. ದ ಅಂದ್ರೆ ಡೆಫಿನೆಟಾಗಿ. ಓಕೆ, ನಾವು ಪರ್ಟಿಕ್ಯುಲರಾಗಿ ಇದ ನೌನ್ ಬಗ್ಗೆ ಮಾತಾಡ್ತೀವಿ ಅಂದಾಗ ದ ಯೂಸ್ ಮಾಡ್ತೇವೆ. ಮತ್ತು ಆ್ಯನ ಯೂಸ್ ಮಾಡ್ತೇವೆ ನಾವು ಗೊತ್ತಿರಂಗಿಲ್ಲ ಎಕ್ಸಾಕ್ಟಾಗಿ, ಗೊತ್ತಿಲ್ಲದಾಗ ಏನು ಮಾಡೋದು ನಾವು ಮತ್ತು ಆ್ಯನ್ ಯೂಸ್ ಮಾಡೋದು. ಆಯಿತಾ, ಮತ್ತು ಆ್ಯನ ನಾವು ಯೂಸ್ ಮಾಡ್ತೀವಿ ಸಿಂಗ್ಯುಲರ್ದಾಗ. ದ ನಾವು ಮಾಡ್ತೇವೆ ನಾವು ಸಿಂಗ್ಯುಲರ್ ಪ್ಲೂರಲ್ ನೌನ್ ಎರಡು ಯೂಸ್ ಮಾಡ್ತೇವೆ ನಾವು. ನಾವು ಒಂದು ಹಿಂಗೆಲ್ಲ ಗೊತ್ತೈತೆ ಆಲ್ರೆಡಿ ಇದೆ, ಸುಮ್ಮನೆ ಹೇಳ್ತಾನೆ ನಾನು. ಸೊ ಆ್ಯನ ಯೂಸ್ ಮಾಡ್ತೇವೆ ನಾವು ಓವೆಲ್ ಸೌಂಡ್ ಇದ್ದಾಗ, ಯೂಸ್ ಮಾಡ್ತೀವಿ ಕಾನ್ಸನೆಂಟ್ ಸೌಂಡ್ ಇದ್ದಾಗ. ಆ್ಯನ್ ಅಂಬ್ರೇಲಾ ಬಂದೈತಿ ಇಲ್ಲಿ. ಆ್ಯನ್ ಯೂನಿವರ್ಸಿಟಿ ಯು ಬಂದೈತಿ ಇಲ್ಲಿ, ಯು. ಒಂದು ಸೆಕೆಂಡ, ಇಲ್ಲಿ ಯು ಬಂದೈತಿ, ಇಲ್ಲಿ ಬಂದೈತಿ. ಇಲ್ಲಿ ಯುರೋಪಿಯನ್. ಓಕೆ, ನೆಕ್ಸ್ಟ್ ಸನ್. ಆ್ಯನ್ ಎಗ್, ಆ್ಯನ್ ಎಸ್ ಪಿ, ಒನ್ ಐಡ್ ಮ್ಯಾನ್, ಎಮ್ ಎಲ್ ಎ, ಔಲ್, ಮಗ್, ಅಂಬ್ರೇಲಾ, ಎಕ್ಸ್ರೇ, ಯೂನಿವರ್ಸಿಟಿ. ಓಕೆ, ನೆಕ್ಸ್ಟ್ ಏನೈತಿ, ಆ್ಯನ್ ಅಂಬ್ರೇಲಾ, ಯೂನಿವರ್ಸಿಟಿ. ಅಂತ ಇಲ್ಲಿ ಎ ಐತಿ ಆ್ಯನ್ ಹಚ್ಚೋದು, ಎಸ್ ಪಿ ಐತಿ ಎ ಐತಿ ಆ್ಯನ್ ಹಚ್ಚೋದು, ಐತಿ ಕಾನ್ಸನೆಂಟ್ ಸೌಂಡ್ ಹಚ್ಚೋದು, ಅವಲ್ ಐತಿ ಆ್ಯನ್ ಹಚ್ಚೋದು, ಮ ಐತಿ ಎ ಹಚ್ಚೋದು, ಓವೆಲ್ ಸೌಂಡ್ ಆ್ಯನ್ ಹಚ್ಚೋದು, ಎ ಓವೆಲ್ ಸೌಂಡ್ ಆ್ಯನ್ ಹಚ್ಚೋದು, ಯು ಯೂನಿವರ್ಸಿಟಿ ಹಚ್ಚೋದು, ಎಮ್ ಎಲ್ ಎ ಆ್ಯನ್ ಬಂತ, ಯುನಿಕ್ ಯು ಬಂತ ಹಚ್ಚೋದು, ಏರ್ ಎ ಬಂದೈತಿ ಆ್ಯನ್, ಹಾನರೇಬಲ್ ಆ್ಯನ್, ನೆಸ್ಟ್ ನ ಬಂದೈತಿ ಹಚ್ಚೋದು, ಎನ್ ಆರ್ ಐ ಎ ಬಂದೈತಿ ಆ್ಯನ್ ಹಚ್ಚೋದು, ಇಯರ್. ಓಕೆ, ಫುಲ್ ಈಸಿ ಆಯಿತು. ಆ್ಯನ್ ಮತ್ತು ಆ್ಯನ್ ಹಚ್ಚೋದು. ಮುಂದೆ ಅವನು ಓದುವಾಗ ಓವೆಲ್ ಸೌಂಡ್ ಬಂತು ಆ್ಯನ್ ಹಚ್ಚೋದು, ಕಾನ್ಸನೆಂಟ್ ಸೌಂಡ್ ಬಂತು ಹಚ್ಚೋದು, ಸಿಂಪಲ್. ನೋಡಿ, ಆರ್ಟಿಕಲ್ ಮತ್ತು ಆ್ಯನ್. ಡೆಫಿನೆಟ್ ಇದ್ದಾಗ ನಾವು ದ ಹಚ್ತೀವಿ, ಇನ್ಡೆಫಿನೆಟ್ ಇದ್ದಾಗ ಆರ್ಟಿಕಲ್ ಮತ್ತು ಆ್ಯನ್ ಹಚ್ತೀವಿ. ಐ ಮೆಟ್ ಅ ಡಾಕ್ಟರ್. ಓಕೆ, ಯಾವುದೋ ಡಾಕ್ಟ್ರನ್ನ ಭೇಟಿ ಆದೆ. ಐ ಮೆಟ್ ದ ಡಾಕ್ಟರ್ ಅಂದ್ರೆ ಎಕ್ಸಾಕ್ಟಾಗಿ ಡಾಕ್ಟರ್ನ ಭೇಟಿ ಆದೆ, ಅವಾಗ ದ ಹಚ್ಚೋದು. ಈಸ್ ಅ ಬಾಯ್. ಓಕೆ, ಒಬ್ಬ ಹುಡುಗ, ಬಾಯ್ ಇದ್ದಾಗ ಬಂದೈತಿ ಹಚ್ಚೀವಿ. ಈಸ್ ಅನ್ ಇಂಟೆಲಿಜೆಂಟ್ ಬಾಯ್. ನಾವು ಆ್ಯನ ಮತ್ತು ಆ್ಯನ್ ಅಕಾರ್ಡಿಂಗ್ ಟು ನೌನ್ ಹಚ್ಚಂಗಿಲ್ಲ ನಾವು. ಮತ್ತು ನೆಕ್ಸ್ಟ್ ಏನು ವರ್ಡ್ ಐತಿ ಅದರ ಕಡೆ ಹಚ್ಚೋದು. ಇಂಟೆಲಿಜೆಂಟ್ ಬಂದೈತಿ,
ಓಕೆ, ಸೊ ಆ್ಯನ್ ಹಚ್ಚೋದು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಇಲ್ಲಿ ಮಿಸ್ಟರ್ ರಾಮ್ ಹ್ಯಾಸ್ ಕಮ್ ಟು ಮೀಟ್ ಮೀ. ಯಾರೋ ಒಬ್ಬ ಮಿಸ್ಟರ್ ರಾಮ್ ಅಂತ, ಓಕೆ, ಮಿಸ್ಟರ್ ರಾಮ್ ಅಂತ ಯಾವ ಒಬ್ಬದಾನು ಅವನು ಹಂಗೆ ಮೀಟಿಯಾಗಿ ಬಂದಾನಂತ. ಇಲ್ಲಿ ಏನಿಲ್ಲ ಅನ್ಕೊಂಬಿಡ್ದು. ಓಕೆ, ಡೆಫಿನೆಟ್ ಐತಿದ. ಮಿಸ್ಟರ್ ರಾಮ್ ಹ್ಯಾಸ್ ಕಮ್ ಟು ಮೀಟ್ ಮೀ ಅಂದ್ರೆ ಡೆಫಿನೆಟ್ ಐತಿ. ಓಕೆ, ಡೆಫಿನೆಟಾಗಿ ಹೇಳೋದು ಅಂದ್ರೆ ಬಾಜುಕ್ಕೆ ನಾವು ಹಚ್ಚದೇ ಇರ್ಬೋದು, ಹಚ್ಚಿದ್ರೂ ನಮಗೆ ಕನ್ಫರ್ಮ್ ಇರ್ತೈತಿ. ಇಲ್ಲ ಹಂಗೆ ಬಾಜುಕ್ಕೆ ಬಂತು ಅನ್ಕೊಂಬಿಡೋದು ಡೆಫಿನೆಟ್ ಇಲ್ಲ, ಯಾವ ಬಂದ. ಬಾಜುಕ್ಕೆ ಏನೂ ಹಚ್ಚಿಲ್ಲ ಅನ್ಕೊಂಬಿಡೋದು ಡೆಫಿನೆಟ್ ಐತಿ. ಓಕೆ, ಇವ ಬಂದಾನಂತ. ಆಯಿತಾ? ಮತ್ತು ಶೇಕ್ಸ್ಪಿಯರ, ಕಾಳಿದಾಸ, ಮತ್ತು ಯಾರ ಶಕುಂತಲಾ ದೇವಿ, ಪರಮಾರ್ ಎಸ್ ಎಲ್ಲರೂ ಫೇಮಸ್ ಇವ್ರ ಬಾಜುಕ್ಕೆ ನಾವು ಹಚ್ಚಕ್ಕೆ ಹೋಗ್ಬಾರ್ದು ನಾವು. ಅರ್ಥ ಆಯ್ತಾ? ಸೊ ಏನೈತಿ, ಶೇಕ್ಸ್ಪಿಯರ್ ವಾಸ್ ಅ ಗ್ರೇಟ್ ಡ್ರಾಮ್ಯಾಟಿಸ್ಟ್, ನ್ಯೂಟನ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಓಕೆ, ಹಚ್ಚಕ್ಕೆ ಹೋಗ್ಬಾರ್ದು. ಅದೇ ರೀತಿ ಅವ್ರ ಎಕ್ಸಾಂಪಲ್ ತೊಗೊಂಡು ನೀ ಇನ್ನೊಬ್ಬರು ಗುಣಗಾನ ಮಾಡತ್ತಿ ಅನ್ಕೋ, ಅವಾಗ ಹಚ್ಬೋದು ನಾವು. ಅರ್ಥ ಆಯ್ತಾ? ನೋಡಿ, ಈಗ ಕಾಳಿದಾಸ ವಾಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾದ ಶೇಕ್ಸ್ಪಿಯರ್ ಅಂತ ಯಾರು? ಕಾಳಿದಾಸ್. ಇವ್ನು ತೊಗೊಂಡು ಇವನು ಹೊಗಳತ್ತೋ ನಾವು, ಇವ್ನು ಹಚ್ಚೋದು. ಈಸ್ ದ ನ್ಯೂಟನ್ ಆಫ್ ಅವರ್ ಕ್ಲಾಸ್. ಅವ ನ್ಯೂಟನ್ ಅಂತ ನಮ್ಮ ಕ್ಲಾಸ್. ನ್ಯೂಟನ್ ತೊಗೊಂಡು ಹೊಗಳತ್ತೋ ನಾವು, ಇದಕ್ಕೆ ನ್ಯೂಟನ್ ಹಚ್ಚೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಬಿಡಿದ್ದೀನಿ, ನಿಂಗೆ ಫುಲ್ ಇನ್ನೊಂದು ಹೇಳ್ತೇನೆ, ಅದು ಸ್ವಲ್ಪ ಆಯಿತಾ? ನೋಡಿ, ಮತ್ತು ಹೆಂಗೆ ರಾಹುಲ್ ಈಸ್ ದ ಪರಮಾರ್ ಆಫ್ ಅವರ್ ಕ್ಲಾಸ್. ರಾಹುಲ್ ಈಸ್ ದ ಪರಮಾರ್ ಆಫ್ ಅವರ್ ಕ್ಲಾಸ್. ಹಿಂಗೆ ಏನು ಪಟ ನೀವು, ವೆನ್ ಟೂ ಸಬ್ಜೆಕ್ಟ್ಸ್ ಮೇಕ್ ಅ ಸಿಂಗಲ್ ಯೂನಿಟ್, ಆರ್ಟಿಕಲ್ ಈಸ್ ಯೂಸ್ಡ್ ವಿತ್ ದ ಫಸ್ಟ್ ಸಬ್ಜೆಕ್ಟ್. ನೌನ್ ಐತಿ, ಆಮೇಲೆ ಈಗ ಒಂದು ನೌನ್ ಐತೆ ಅನ್ಕೋ, ಇಲ್ಲೊಂದು ನೌನ್ ಐತಿ, ಇಬ್ಬರು ಸೇಮ್ ಅದಾರಂದ್ರೆ ಆರ್ಟಿಕಲ್ ಒಂದು ಹಚ್ಚೋದು. ಅರ್ಥ ಆಯ್ತಾ? ನೋಡಿ ಇಲ್ಲಿ ದ ಟ್ರೆಸರರ್ ಆ್ಯಂಡ್ ಸೆಕ್ರೆಟರಿ, ಇದ್ರ ಬಾಜುಕ್ ದ ಇಲ್ಲ. ಸೊ ಟ್ರೆಸರರ್ ಸೆಕ್ರೆಟರಿ ಕೂಡಿದ್ದ ಹಚ್ಚಾರು ಅಂದರೆ ಇಬ್ಬರು ಒಬ್ಬರೇ ಇದ್ದಂಗೆ ಅವರು. ಸೊ ಇಲ್ಲಿ ಅಕಾರ್ಡಿಂಗ್ ಟು ಈಸ್ ಬರುತ್ತೆ. ದ ಟ್ರೆಸರರ್ ಆ್ಯಂಡ್ ಸೆಕ್ರೆಟರಿ ಈಸ್ ಪ್ರೆಸೆಂಟ್. ಇಲ್ಲಿ ದ ಟ್ರೆಸರರ್ ಬೇರೆ ಐತಿ ಆ್ಯಂಡ್ ದ ಸೆಕ್ರೆಟರಿ ಇವು ಬೇರೆ, ಇವು ಬೇರೆ. ಅವಾಗ ಆರ್, ಇಬ್ಬರು ಬೇರೆ ಬೇರೆ ಬಂತು, ಆರ್ ಬಂತು. ಇಬ್ಬರು ಒಂದಾದರೂ ಈಸ್ ಬಂತು. ಓಕೆ, ಈ ಇಂಟ್ರೊಡ್ಯೂಸ್ಡ್ ಮೀ ಟು ಈಸ್ ಫ್ರೆಂಡ್ ಹೂ ಈಸ್. ನೋಡಿಲ್ಲ, ಈ ಇಂಟ್ರೊಡ್ಯೂಸ್ಡ್ ಮೀ ಟು ಈಸ್ ಫ್ರೆಂಡ್. ಅವ ನನಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ ನಮ್ಮ ಫ್ರೆಂಡಿಗೆ. ಯಾರವ? ಹೂ ಈಸ್ ಅ ಸಿಂಗರ್ ಆ್ಯಂಡ್ ಅ ಆರ್ಟಿಸ್ಟ್. ಅಲ್ಲಿ ಇಬ್ಬರು ಒಬ್ಬರು ಅವ್ರು. ಅವ ಸಿಂಗರ್ ಅದಾನು, ಆರ್ಟಿಸ್ಟ್ ಅದಾನು ಅವನ ಫ್ರೆಂಡ್. ಸೊ ಅ ಸಿಂಗರ್ ಆ್ಯಂಡ್ ಆರ್ಟಿಸ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್, ವೆನ್ ಅ ಸಿಂಗ್ಯುಲರ್ ನೌನ್ ರೀಪ್ರೆಸೆಂಟ್ ಅ ಹೋಲ್ ಕ್ಲಾಸ್. ಒಂದು ನೌನ ಎಲ್ಲ ಒಂದು ಅಥರದ ಜಾತಿ ಹೇಳತೈತಿ ಅಂದ್ರೆ ಅವಾಗ ನಾವು ಹಚ್ತೇವೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ಇದು ಎಕ್ಸಾಂಪಲ್ಲ. ದ ರೋಸ್ ಈಸ್ ದ ಸ್ವೀಟೆಸ್ಟ್ ಆಫ್ ಆಲ್. ದ ರೋಸ್ ಯಾಕೆ ಬಂತು? ಯಾಕಂದ್ರೆ ಇಡೀ ಕ್ಲಾಸ್ ಹೇಳತೈತೆ ರೋಸ್ ಸ್ವೀಟೆಸ್ಟ್ ಅಂತ ಎಲ್ಲ ಫ್ಲವರ್ಸ್ನಾಗ. ಸೊ ದ ರೋಸ್. ದ ಕವ್ ಯಾಕೆ ಬಂತು? ದ ಕವ್ ಈಸ್ ಅ ಯೂಸ್ಫುಲ್ ಆ್ಯನಿಮಲ್. ಆಕಳು ಒಂದು ಯೂಸ್ಫುಲ್ ಪ್ರಾಣಿ ಅಂತ. ಸೊ ಎಲ್ಲ ಪ್ರಾಣಿಗಳ ಜಾತಿದಾಗ ಆಕಳು ದೊಡ್ಡ ಯೂಸ್ಫುಲ್ ಅಂತ. ಸೊ ದ ಕವ್ ಬರುತ್ತೆ. ಮತ್ತು ಮ್ಯಾನ್ ವುಮನ್ ಮುಂದೆ ನಾವು ದ ಹಚ್ಚಂಗಿಲ್ಲ. ದ ನೌನ್ಸ್ ಮ್ಯಾನ್ ಆ್ಯಂಡ್ ವುಮನ್ ಡು ನಾಟ್ ಟೇಕ್ ದ ಬಿಫೋರ್ ದೆಮ್ ಇಫ್ ದೇ ಆರ್ ಯೂಸ್ಡ್ ಟು ರಿಪ್ರೆಸೆಂಟ್ ದ ಹೋಲ್ ಕ್ಲಾಸ್. ಜಸ್ಟ್ ಮ್ಯಾನ್ ಈಸ್ ಮಾರ್ಟಲ್, ವುಮನ್ ಈಸ್ ಮಾರ್ಟಲ್ ಅಷ್ಟೆ. ದ ಮ್ಯಾನ್ ದ ವುಮನ್ ಬರೋಂಗಿಲ್ಲ. ನಾವು ದ ರೋಸ್ ದ ಕವಿಂತ ಹಚ್ಬೋದು, ದ ಮ್ಯಾನ್ ದ ವುಮನ್ ಬರೋಂಗಿಲ್ಲ. ಇನ್ನೊಂದು ಸರ್ಟನ್ ಬುಕ್ಸ್ ಇರ್ತಾರ, ಅದಕ್ಕೆ ನಾವು ದ ಹಚ್ಬೇಕು. ಎಂಥವ? ದ ವೇದಾಸ್, ದ ಬೈಬಲ್, ದ ಲಿಟಲ್ ಮ್ಯಾನ್ ಫ್ಯಾಟ್ ಬಾಯ್, ದ ರಾಮಾಯಣ. ಇಂಥವಕ್ಕೆ ವಿತ್ ಪಾರ್ಟ್ಸ್ ಆಫ್ ಬಾಡಿ, ದ ಐಸ್, ದ ಹೆಡ್, ದ ನೋಸ್, ದ ಟಂಗ್ ಎಲ್ಲ. ವಿತ್ ನೇಮ್ಸ್ ಆಫ್ ರಿವರ್ಸ್, ದ ಗಂಗಾ, ದ ಹಿಮಾಲಯಸ್, ದ ಅರೇಬಿಯನ್ ಸಿ, ದ ಮತ್ತು ಘಟಪ್ರಭಾ ನದಿ ಅದೊಂದು, ಗುಗಾ ಫಾಲ್ಸ್, ದ ಗುಗಾ ಫಾಲ್ಸ್. ಹಿಂಗೆ ವಿತ್ ಸೂಪರ್ಲೇಟಿವ್ಸ್. ಇದು ಭಾಳ ಇಂಪಾರ್ಟೆಂಟ್. ಇದು ಸೂಪರ್ಲೇಟಿವ್ ಡಿಗ್ರಿ ಬಂತು ಅನ್ಕೋ, ಬಾಜುಕ್ ದ ಬರಬೇಕು. ಪಾಸಿಟಿವ್ ಡಿಗ್ರಿ, ಕಂಪೇರ್ ಡಿಗ್ರಿ, ಸೂಪರ್ ಡಿಗ್ರಿ ಬಾಜುಕ ದ ಬರಬೇಕು. ಈಸ್ ದ ಬೆಸ್ಟ್ ಬಾಯ್, ದ ಬೆಸ್ಟ್ ಬಾಯ್, ದ ಟಾಲೆಸ್ಟ್ ಗರ್ಲ್. ಸೂಪರ್ ಡಿ ಬಾಜುಕ್ ಬಂದೈತಿ, ಸೂಪರ್ ಡಿಗ್ರಿ ಬಾಜುಕ್ ಬಂದೈತಿ. ಓಕೆ, ವಿತ್ ಆರ್ಡಿನಲ್ಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅವ್ರ ಜೊತೆಗೂ ದ ಹಚ್ಬೇಕು. ದ ಫಸ್ಟ್ ಚಾಪ್ಟರ್ ಆಫ್ ದ ಬುಕ್ ಈಸ್ ಇಂಟ್ರೆಸ್ಟಿಂಗ್. ಅವರ್ ಕ್ಲಾಸ್ ಈಸ್
ಆನ್ ದ ಸೆಕೆಂಡ್, ದ ಫಸ್ಟ್, ದ ಥರ್ಡ್ ವಿತ್ ಕಂಪೇರ್ ಡಿಗ್ರಿ. ನೋಡಿ ಇಲ್ಲಿ ಕರೆ ಅಂದ್ರೆ ನಾವು ದೆನ್ ಬಂತ ನೋ ಯೂಸ್ ಆಫ್ ಆರ್ಟಿಕಲ್ ದ ಬಿಫೋರ್ ಕಂಪೇರ್ ಡಿಗ್ರಿ. ಕಂಪೇರ್ ಡಿಗ್ರಿ ನಮ್ಗೆ ದ ಬರಂಗಿಲ್ಲ, ಆದ್ರೆ ಆಫ್ ಬಂತು ಅನ್ಕೋ ಅದ್ರ ಮುಂದೆ ನಾವು ದ ಹಚ್ಬೋದು. ನಾವು ಹೆಂಗೆ ಈಸ್ ಬೆಟರ್ ದೆನ್ ದ ಟೂ ಬಾಯ್ಸ್, ಈಸ್ ದ ಬೆಟರ್ ಆಫ್ ಅಂತ ಅದಕ್ಕೆ ನಾವು ದ ಹಚ್ಬೋದು. ಈಸ್ ಬೆಟರ್ ಆಫ್ ದ ಟೂ ಬಾಯ್ಸ್. ಮತ್ತಿಲ್ಲಿ ಕಂಪೇರ್ ಇದು ನೋಡ್ಬೇಕು, ಇದು ಇಂಪಾರ್ಟೆಂಟ್. ಕಂಪೇರ್ ಡಿಗ್ರಿ ಬಾಜುಕ್ಕೆ ದ ಯಾವಾಗ ಬರ್ತೈತಿ? ಮುಂದೆ ಆಫ್ ಇದ್ದಾಗ. ನಾವೇನು ತಪ್ಪು ಹೇಳಿ, ಈಸ್ ಬೆಟರ್ ಬಾಜುಕ್ಕೆ ದ ಬರ್ತೈತಿ ಮುಂದೆ ಆಫ್ ಇದ್ದಾಗ. ಓಕೆ, ಇನ್ನು ಮುಂದೆ ಬರ್ತಾ ನೋಡಿ ಬೇಕಾದ್ರೆ ನಾನು ಬರ್ತೀನಿ. ಈಸ್ ದ ಬೆಟರ್ ದೆನ್ ದ ಟೂ ಬಾಯ್ಸ್. ಇಬ್ಬರು ಬಾಯ್ಸ್ನಾಗ ಅವ ಬೆಟರ್ ಅದಾನಂತ. ಇಲ್ಲಿ ಬೆಟರ್ ಬಾಜುಕ್ಕೆ ದ ಬಂದಲ್ಲ. ಬೆಟರ್ ಬಾಜುಕ್ಕೆ ದ ಯಾವಾಗ ಬರ್ತೈತಿ? ಮುಂದೆ ಆಫ್ ಇದ್ದಾಗ. ಈಸ್ ದ ಬೆಟರ್ ಆಫ್ ದ ಟೂ ಬಾಯ್ಸ್. ಕೆಲವೊಂದು ಸಲ ಅಲ್ಲಿ ದೆನ್ನೂ ಇರೋಂಗಿಲ್ಲ, ದನೂ ಇರೋಂಗಿಲ್ಲ. ಅವಾಗ ಹೆಂಗೆ? ಅವಾಗ ದ ಹೈಯರ್ ಯು ಗೋ ದ ಕೂಲರ್ ಯು ಫೀಲ್. ದ ಹೈಯರ್, ಇಲ್ಲಿ ದ ಕೂಲರ್. ನೆಕ್ಸ್ಟ್ ದ ಗ್ರೇಟರ್ ದ ಡಿಮಾಂಡ್, ದ ಗ್ರೇಟರ್ ದ ಹೈಯರ್ ದ ಪ್ರೈಸ್. ಹೆಂಗೆ ಡಿಮಾಂಡ್ ಇಕ್ಕಿಲ್ಲ ಹಂಗೆ ಪ್ರೈಸ್ ಹೆಚ್ಚಾಕೈತಂತ. ನೆಕ್ಸ್ಟ್ ದ ಮೋರ್ ಎಲೆಕ್ಟ್ರಿಸಿಟಿ ಯೂಸ್, ದ ಹೈಯರ್ ಯುವರ್ ಬಿಲ್ ವಿಲ್ ಬಿ. ನೀ ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿಲ್ಲ ಅಷ್ಟು ಹೆಚ್ಚು ನಿನ್ನ ಬಿಲ್ಲ ತುಂಬಬೇಕಂತ. ಇಲ್ಲಿಯೂ ದ ಹೈಯರ್ ಐತಿ, ಅಲ್ಲಿಯೂ ದ ಕೂಲರ್ ಐತಿ. ಇಲ್ಲಿಯೂ ದ ಗ್ರೇಟರ್ ಐತಿ, ಅಲ್ಲಿಯೂ ದ ಹೈಯರ್ ಐತಿ. ಇಲ್ಲಿಯೂ ದ ಮೋರ್ ಐತಿ, ಅಲ್ಲಿಯೂ ದ ಹೈಯರ್ ಐತಿ. ಆಯಿತಾ? ಇನ್ನೊಂದಿನ omission of articles. Articles are not used with organizations, institutions like schools, colleges, temples, churches, jail, etc. if they are used for their primary purpose. ಇವತ್ತದೆಲ್ಲ ಪ್ರೈಮರಿ ಪರ್ಪಸ್ ಯೂಸ್ ಮಾಡತ್ತಿ, ಅದ್ರ ಬಜಕ್ಕೆ ಆರ್ಟಿಕಲ್ ಬರೋಂಗಿಲ್ಲ. ನೀ ಸ್ಕೂಲಿಗೆ ಹೋದಾಗ ಹೋಗತ್ತಿ ಆರ್ಟಿಕಲ್ ಬರೋಂಗಿಲ್ಲ, ಕಾಲೇಜ್ ಕಲಿಯಾಕೆ ಹೋಗತ್ತಿ ಆರ್ಟಿಕಲ್ ಬರೋಂಗಿಲ್ಲ, ಟೆಂಪಲ್ ನಮಸ್ಕಾರ ಮಾಡೋಕೆ ಹೋಗಿ ದೇವರಿಗೆ ಆರ್ಟಿಕಲ್ ಬರೋಂಗಿಲ್ಲ. ಅದನ್ನೇ ಸ್ಕೂಲಿಗೆ ಬೇರೆ ಮಾಡೋಕೆ ಹೋಗಿ ಆರ್ಟಿಕಲ್ ಬರ್ತೈತಿ. ಹೆಂಗೆ ನೋಡಿ. ಆಫ್ಟರ್ ರಿಟರ್ನಿಂಗ್ ಫ್ರಮ್ ಜೇಲಿಂದ ರಿಟರ್ನಿಂಗ್ ಆದಮೇಲೆ ಈ ಅಬಂಡನ್ಡ್ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಬಿಟ್ಟಂತ. ಜೇಲ್ ಬಜಕ್ಕೆ ದ ಬಂದೈತಿ, ಬಂದಿಲ್ಲ. ಎದಕ್ಕೆ ಬಂದಿಲ್ಲ? ಪ್ರೈಮರಿ ಪರ್ಪಸನ್ನು ಜೇಲ್ದ ಕೈದಿಗಳು ಇರ್ತಾರೆ, ಹೊರಗೆ ಬರ್ತಾರೆ. ಸೊ ಇಲ್ಲಿ ಕರೆಕ್ಟ್ ಐತಿ. ಆಫ್ಟರ್ ರಿಟರ್ನಿಂಗ್ ಫ್ರಮ್ ಜೇಲ್ ಈ ಅಬಂಡನ್ಡ್ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಆಫ್ಟರ್ ರಿಟರ್ನಿಂಗ್ ಫ್ರಾಮ್ ದ ತಿಹಾರ್ ಜೇಲ್, ಎಕ್ಸಾಕ್ಟ್ ಒಂದು ನೇಮ್ ಹೇಳತ್ತಿ ಅಂದರೆ ಜೇಲ್ದ ದ ಹಚ್ಬೋದು. ಈ ಅಬಂಡನ್ಡ್ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಐ ಗೋ ಟು ಸ್ಕೂಲ್ ಎವ್ರಿ ಡೇ, ಐ ವೆಂಟ್ ಟು ದ ಸ್ಕೂಲ್. ದ ಸ್ಕೂಲ್ ಯಾಕೆ ಬಂತಿಲ್ಲಿ ನೋಡಿ. ಐ ಗೋ ಟು ಸ್ಕೂಲ್ ಎವ್ರಿ ಡೇ ಒಂದು ಸ್ಕೂಲ್ದ ಪ್ರೈಮರಿನ ಕಳ್ಯಾಗ ಹೋಗೋದು. ಸೊ ಕಳ್ಯಾಗ ಹೋಗೋದ. ಟು ಡ್ರಾಪ್ ಮೈ ಬ್ರದರ್, ನನ್ನ ತಮ್ಮನ ಬಿಡಾಗ ಹೋಗತ್ತಾನ ಸ್ಕೂಲಿಗೆ. ಸೊ ಇಲ್ಲಿ ದ ಸ್ಕೂಲ್ ಪ್ರೈಮರಿ ಪರ್ಪಸ್ ಅಲ್ಲ ಅದ. ಬಿಡಾಕ ಹೋಗತ್ತಿ ಅಂದ್ರೆ ಪ್ರೈಮರಿ ಪರ್ಪಸ್ ಅಲ್ಲ ಅದು. ನೆಕ್ಸ್ಟ್ ಈ ಗೋಸ್ ಟು ಚರ್ಚ್ ಫಾರ್ ಪ್ರೇಯರ್. ಓಕೆ, ಪ್ರೇಯರ್ ಮಾಡೋಕೆ ಚರ್ಚ್ ಹೋಗತ್ತಾನು. ಚರ್ಚ್ ಬಾಜುಕ್ ದ ಹಚ್ಚಿಲ್ಲ, ಕರೆಕ್ಟ್ ಐತಿ. ಅದ ಈ ವೆಂಟ್ ಟು ದ ಚರ್ಚ್ ಟು ರಿಪೇರ್ ದ ಬ್ರೋಕನ್ ಗೇಟ್ಸ್. ಬ್ರೋಕನ್ ಗೇಟ್ಸ್ ರಿಪೇರಿ ಮಾಡೋಕೆ ಚರ್ಚ್ ಹೋಗತ್ತಾನ ಅಂತ. ಪ್ರೈಮರಿ ಪರ್ಪಸ್ ಅಲ್ಲ ಅದು. ಸೊ ದ ಹಚ್ಚನು ಕರೆಕ್ಟ್ ಐತಿ. ನೆಕ್ಸ್ಟ್ ನೋ ಯೂಸ್ ಆಫ್ ಆರ್ಟಿಕಲ್ ಬಿಫೋರ್ ಸನ್ಸೆಟ್, ಸನ್ರೈಸ್, ಡೇ ಬ್ರೇಕ್, ಡೌನ್, ಡಸ್ಕ್, ನೈಟ್, ನೂನ್, ಟುಡೇ, ಎಸ್ಟರ್ಡೇ, ಟುಮಾರೋ. ಇಂಥವೆಲ್ಲ ಬಂದು ಅನ್ಕೋ ಅದ್ರ ಬಾಜುಕ್ಕೆ ನಾವು ಯಾವುದೇ ರೀತಿಯ ಆರ್ಟಿಕಲ್ ಹಚ್ಚಕ್ಕೆ ಹೋಗ್ಬಾರ್ದು. ಜಸ್ಟ್ ಐ ವಿಲ್ ಮೀಟ್ ಯು ಆ್ಯಟ್ ಅ ನೈಟ್ ಅಲ್ಲ, ಐ ವಿಲ್ ಮೀಟ್ ಯು ಆ್ಯಟ್ ನೈಟ್. ನೆಕ್ಸ್ಟ್ ಇಲ್ಲಿ ವೆನ್ ವಿ ಟಾಕ್ ಅಬೌಟ್ ಅ ಪರ್ಸನ್ ಆರ್ ಅ ಥಿಂಗ್ ಇನ್ ಅ ಜನರಲ್ ಸೆನ್ಸ್, ನೋ ಆರ್ಟಿಕಲ್ ಈಸ್ ಯೂಸ್ಡ್. ಬಟ್ ವೆನ್ ಅ ಪರ್ಸನ್ ಆರ್ ಥಿಂಗ್ ಈಸ್ ಪರ್ಟಿಕ್ಯುಲರೈಸ್ಡ್, ಆರ್ಟಿಕಲ್ ಈಸ್ ಯೂಸ್ಡ್. ನೋಡಿ, ಮ್ಯಾನ್ ಈಸ್ ಮಾರ್ಟಲ್ ಜನರಲ್ ಸೆನ್ಸ್ನಾಗ. ಓಕೆ, ಮ್ಯಾನ್ ಈಸ್ ಮಾರ್ಟಲ್. ಅದ ಐ ಸಾ ದ ಮ್ಯಾನ್ ಇನ್ ದ ಫಾರೆಸ್ಟ್. ನಮ್ಮ ಫಾರೆಸ್ಟ್ನಾಗ ಒಬ್ಬ ಇದೇ ಮನುಷ್ಯ ನೋಡಿದೆ. ಪರ್ಟಿಕ್ಯುಲರ್ ಹೇಳೋದು, ನಾನು ಫಾರೆಸ್ಟ್ನಾಗ ಮನುಷ್ಯ ನೋಡಿದನ್ನ. ಮ್ಯಾನ್ ಹುಮ್ಮನ್ ನೋಡಿಲ್ಲ, ಮ್ಯಾನ್ ನೋಡಿದನ್ನ ಕನ್ಫರ್ಮ್ ಇರ್ತೈತೆ ಅವಾಗ. ದ ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್. ದ ಯಾಕೆ ಜನರಲ್ ಸೆನ್ಸ್ ಅದ. ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್, ಕರೆಕ್ಟ್ ಐತ್ರಿ. ದ ವಾಟರ್ ಆಫ್ ದ ರಿವರ್ ಇಸ್ ಡರ್ಟಿ. ಓ, ಇದು ನದಿದು ವಾಟರ್ ಕೆಟ್ಟೈತಿ. ಸೊ ಅವಾಗ ದ ವಾಟರ್. ಯಾಕೆ? ಪರ್ಟಿಕ್ಯುಲರ್ ಐತಿಲ್ಲ, ಇದ ನೀರಂತ. ಸೊ ದ ವಾಟರ್. ಗೋಲ್ಡ್ ಈಸ್ ಅ ಪ್ರಿಷಿಯಸ್ ಮೆಟಲ್. ಬಂಗಾರ
ಅತ್ಯಮೂಲ್ಯವಾದ ಒಂದು ಮೆಟಲ್ ಅಂತ. ದ ಗೋಲ್ಡ್ ಆಫ್ ದಿಸ್ ರಿಂಗ್, ಈ ರಿಂಗ್ದೇನೋ ಒಂದು ಗೋಲ್ಡ್ ಐತಿಲ್ಲ, ರಿಂಗ್ ಏನು ಕೈಯಾಗಿಲ್ಲ. ಓಕೆ, ದ ಗೋಲ್ಡ್ ಆಫ್ ದಿಸ್ ರಿಂಗ್ ಈಸ್ ಆಫ್ ಇನ್ಫೀರಿಯರ್ ಕ್ವಾಲಿಟಿ. ಓಕೆ, ಈ ರಿಂಗ್ದ ಗೋಲ್ಡ್ ಐತಿಲ್ಲ ಕನ್ಫರ್ಮ್ ಆಗಿ ದ ಗೋಲ್ಡ್ ಹಚ್ಚೋದು. ಅರ್ಥ ಆಯ್ತಾ? ಜನರಲ್ ಸೆನ್ಸ್ನಾಗ ಯೂಸ್ ಮಾಡತ್ತಿ ಅನ್ಕೋ, ಆವಾಗ ನೋ ಯೂಸ್ ಆಫ್ ಆರ್ಟಿಕಲ್. ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಹೇಳತ್ತನಕೋ ಆರ್ಟಿಕಲ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋ ಯೂಸ್ ಆಫ್ ಆರ್ಟಿಕಲ್ಸ್ ಬಿಫೋರ್ ಮೋಸ್ಟ್ ಪ್ರಾಪರ್ ನೌನ್ಸ್, ನೇಮ್ಸ್ ಆಫ್ ಪರ್ಸನ್ಸ್, ಕಂಟ್ರೀಸ್, ಸಿಟೀಸ್, ಕಾಂಟಿನೆಂಟ್. ಮೈ ಫ್ರೆಂಡ್ ವಿಲ್ ಕಮ್ ಫ್ರಮ್ ದ ಇಂಡಿಯಾ ಅಲ್ಲ, ಜಸ್ಟ್ ಇಂಡಿಯಾ ಅಷ್ಟ, ಜಸ್ಟ್ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ ಅಷ್ಟ. ಅದು USA, UAE ಇಂಥವು ಬಂದು ಅನ್ಕೋ ದ ಹಚ್ಬೇಕು. ಯಾಕೆ ಇವೇನು ಗೊತ್ತೈತಿವ ಎಲ್ಲ ಇದ್ರ ಮುಂದೆ ಕಂಪಸ್ ದ ಹಚ್ಚಬೇಕು ಅಷ್ಟೇ ಗೊತ್ತು ನನಗೆ. ಸರ್ಟನ್ ಕಂಟ್ರೀಸ್ ಲೈಕ್ USA, UAE ಇಂಥವು USA, UAE ಮತ್ತು ಭಾಳ ಅಂಥವು ದ ಬರ್ತದೆ. ಕಂಟ್ರಿ ಹೆಸರು ಬಂತು ಬಾಜುಕ್ ದ ಬರಂಗಿಲ್ಲ. ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ, ಭೂತಾನ, ಕಜಕಿಸ್ತಾನ ಅಷ್ಟೆ. ದ UAE, ದ USA ಹಿಂಗೆ ಹಚ್ಬೇಕು. ನೆಕ್ಸ್ಟ್ ನೋ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಲ್ಯಾಂಗ್ವೇಜ್. ದ ಕನ್ನಡ ಅಲ್ಲ, ಜಸ್ಟ್ ಕನ್ನಡ. ದ ಇಂಗ್ಲೀಷ್ ಅಲ್ಲ, ಜಸ್ಟ್ ಇಂಗ್ಲೀಷ್. ಅದ ನೀನು ದ ಇಂಗ್ಲೀಷ್ ಯಾವಾಗ ಹಚ್ತಿ? ಇಂಗ್ಲೀಷ್ ಮಾತನಾಡುವ ಒಂದು ಪೀಪಲ್ಸ್ ಗ್ರೂಪ್, ಇಂಗ್ಲೀಷರು, ಡಚ್ಚರು, ಫ್ರೆಂಚರು ಇದ್ದ ನೋಡಿ. ಈ ಸ್ಟಡೀಡ್ ಇಂಗ್ಲೀಷ್ ಆ್ಯಟ್ ಹೋಮ್, ದ ಅಲ್ಲ. ಲ್ಯಾಂಗ್ವೇಜ್, ಈ ಸ್ಟಡೀಡ್ ಇಂಗ್ಲೀಷ್ ಆ್ಯಟ್ ಹೋಮ್ ಕರೆಕ್ಟ್ ಐತಿ. ದ ಇಂಗ್ಲೀಷ್ ಡಿಫೀಟೆಡ್ ದ ಫ್ರೆಂಚ್. ದ ಯಾಕೆ ಮಂತಿಲ್ಲ? ದ ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್ ಮಾತನಾಡುವ ಪೀಪಲ್ಸ್, ದ ಪೀಪಲ್ ಆಫ್ ಇಂಗ್ಲೆಂಡ್. ದ ಪೀಪಲ್ ಆಫ್ ಇಂಗ್ಲೆಂಡಿಗೆ ನಾವು ದ ಇಂಗ್ಲೀಷ್ ಹಚ್ತೇವೆ. ದ ಪೀಪಲ್ ಆಫ್ ಫ್ರೆಂಚಿಗೆ ನಾವು ದ ಫ್ರೆಂಚ್ ಹಚ್ತೇವೆ. ಸೊ ದ ಇಂಗ್ಲೆಂಡ್ ಡಿಫೀಟೆಡ್ ದ ಫ್ರೆಂಚ್. ದ ಇಂಗ್ಲೀಷ್ ಸ್ಪೀಕಿಂಗ್, ದ ಇಂಗ್ಲೀಷ್ ಅಂದ್ರೆ ಇಂಗ್ಲೆಂಡ್ ಪೀಪಲ್ ಸ್ಪೀಕ್ ಇಂಗ್ಲೀಷ್. ಫ್ರೆಂಚ್ ಈಸ್ ಸ್ಪೋಕನ್ ಬೈ ದ ಫ್ರೆಂಚ್. ಫ್ರೆಂಚ್ ಲ್ಯಾಂಗ್ವೇಜ್ ಈಸ್ ಸ್ಪೋಕನ್ ಬೈ ದ ಫ್ರೆಂಚ್ ಪೀಪಲ್. ಲಾಸ್ಟ್ ಒನ್, ನೋ ಯೂಸ್ ಆಫ್ ಆರ್ಟಿಕಲ್ಸ್ ಬಿಫೋರ್ ಸರ್ಟನ್ ಐಡಿಯೋಮೆಟಿಕ್ ಪರ್ಸಿಸ್. ಇನ್ ಡಿಫಿಕಲ್ಟಿ ಅಲ್ಲ, ಇನ್ ಡಿಫಿಕಲ್ಟಿ. ಇನ್ ಕನ್ಫ್ಯೂಷನ್ ಅಲ್ಲ, ಇನ್ ಕನ್ಫ್ಯೂಷನ್ ಅಷ್ಟ, ಬೈ ಮಿಸ್ಟೇಕ್ ಅಷ್ಟ. ಇನ್ ಡಿಟೇಲ್ ಅಲ್ಲ, ಇನ್ ಡಿಟೇಲ್. ಇನ್ ಡಿಲೆಮಾ ಅಲ್ಲ, ಇನ್ ಡಿಲೆಮಾ. ಇಷ್ಟ ಆರ್ಟಿಕಲ್. ಇವತ್ತು ನಮ್ಮದು ಎಲ್ಲ ಗ್ರಾಮರ್ ಚಾಪ್ಟರ್ಸ್ ಮುಗಿದು.